ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು, ದ್ವಾದಶಿ ತಿಥಿ, ಪುಷ್ಯ ನಕ್ಷತ್ರ. ಈ ದಿವಸ ಗುರುಪುಷ್ಯ ಯೋಗ ಮತ್ತು ದ್ವಾದಶಿಗಿದ್ದರೆ ಇದನ್ನು ಯತಿ ಮಹಾಲಯ ಅಂತ ಕರೀತಾರೆ. ಈ ಪಿತೃಪಕ್ಷದ ಸಂದರ್ಭದಲ್ಲಿ ನಾವು ಪ್ರತಿ ದಿವಸ ಒಂದೊಂದು ಆರಾಧನೆಯ ಮಹತ್ವವನ್ನು ಆಯಾ ದಿವಸ ಏನೇನು ಫಲ ಅಂತ ನೋಡ್ತಾ ಬಂದ್ವಿ. ಅಂತೂ ಒಂದೊಂದು ದಿವಸವೂ ಒಂದೊಂದು ವಿಶೇಷವನ್ನು ಗುರುತಿಸ್ತಾನೂ ಬಂದ್ವಿ. ಆ ಮಹಾಭರಣಿಯಿಂದ ಹಿಡಿದು ಮಧ್ಯದಲ್ಲಿ ಬರ್ತಕ್ಕಂಥ ವಿಧವಾ ನವಮಿ ಇತ್ಯಾದಿ ಎಲ್ಲ ನೋಡಿದ್ವಿ. ಅದೇ ರೀತಿಯಲ್ಲಿ ಈ ದಿವಸ ಯತಿ ಮಹಾಲಯ ಅಂತ, ಯತಿಗಳಿಗೆ ಯಾರು ಈಗ ಆಗಿ ಹೋಗಿದ್ದಾರೋ ಅಂಥ ಯತಿವರೇಣ್ಯರನ್ನು ಸ್ಮರಿಸ್ಕೊಳ್ತಕ್ಕಂಥದ್ದು. ಅವರು ನಮ್ಮ ಬದುಕಿಗೆ ಮಾಡಿದಂಥ ಮಾರ್ಗದರ್ಶನ, ಋಷಿಗಳ ಮಾರ್ಗದರ್ಶನ ಬೇರೆ ಅಲ್ಲ, ನಾವು ನಚ್ಚಿಕೊಳ್ಳುವ ಯತಿಗಳ ಮಾರ್ಗದರ್ಶನ ಬೇರೆಯಲ್ಲ. ಹಾಗಾಗಿ ಅವರನ್ನು ಸ್ಮರಣೆ ಮಾಡಿಕೊಂಡು ಅವರಿಗೆ ಒಂದು ಕೃತಜ್ಞತೆಯ ನಮಸ್ಕಾರ ಸಲ್ಲಿಸ್ತಕ್ಕಂಥದ್ದು ಈ ದಿವಸ. ಮತ್ತು ಗುರುಪುಷ್ಯ ಯೋಗ ಇದೆ. ಗುರುವಾರ ದಿವಸ ಪುಷ್ಯ ನಕ್ಷತ್ರ ಬಂದರೆ ಅದು ಅಮೃತ ಸಿದ್ಧಿ ಯೋಗ ಅಂತ ಎಷ್ಟೋ ಬಾರಿ ಹೇಳಿದ್ದೀನಿ. ಆ ಶ್ಲೋಕವನ್ನು ವಿವರಿಸಿದ್ದೀನಿ. ಮತ್ತೆ ಹೇಳಿದ್ದನ್ನೇ ಹೇಳಬಾರ್ದು, ಅದು ಚರ್ವಿತ ಚರ್ವಣ ಅಂತ. ಆದರೆ ಹೊಸಬರು ಯಾರಾದರೂ ನೋಡಿದ್ರೆ, ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ಅವರಿಗೂ ಕೂಡ ಇದು ಗೊತ್ತಾಗಬೇಕು. ಆ ದೃಷ್ಟಿಯಲ್ಲಿ ಒಂದು ಸಲ ಸ್ಮರಣೆ ಮಾಡ್ಕೊಳ್ಳೋದು ತಪ್ಪಲ್ಲ. ಅಂತೂ ವಾರದ ವಿಶೇಷ ಹಾಗೂ ನಕ್ಷತ್ರ ವಿಶೇಷದಿಂದಾಗಿ ಅಮೃತ ಸಿದ್ಧಿ ಯೋಗ ಅನ್ನೋದು ಉಂಟಾಗಿದೆ. ತುಂಬ ಒಳ್ಳೆಯದು. ಪಿತೃಪಕ್ಷದಲ್ಲಿ ಸಾಮಾನ್ಯ ನಾವು ಏನು ಹೊಸ ಕಾರ್ಯಗಳನ್ನು ಮಾಡೋದಿಲ್ಲ. ಯಾಕೆ ಅಂತಂದರೆ ಈ ಪಕ್ಷಕ್ಕೆ ಅಷ್ಟರ ಮಟ್ಟಿಗಿನ ಒಂದು ಮೈಲಿಗೆ ಬಂದುಬಿಟ್ಟಿದೆ. ವಸ್ತುತಃ ಮೈಲಿಗಳ ವಿಚಾರ ಇಲ್ಲಿಲ್ಲ. ಅದು ಒಂದು ಆರಾಧನೆಯೇ. ಪಿತೃಗಳ ಸ್ಮರಣೆ ಮಾಡ್ತಕ್ಕಂಥದ್ದು ಆರಾಧನೆ. ಅದು ನಮ್ಮ ಮನುಷ್ಯ ಬದುಕಿದ್ದಾಗಿಂತ ಆನಂತರ ಅವನ ಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಜಾಸ್ತಿ ಭಯ ಇದೆ. ಆ ಭಯದ ಕಾರಣದಿಂದಾಗಿ ಇದು ಒಂಥರ ಮೈಲಿಗೆ ಅಂತ ಅನಿಸ್ಕೊಂಡ್ಬಿಟ್ಟಿದೆ. ಹಾಗೇನೂ ಇಲ್ಲ. ವಸ್ತುತಃ ನಮಗೇನೋ ಸಂಧಿ ಶಾಂತಿ ಬಂದಿರ್ತದೆ, ನಾವೇ ಆರೋಗ್ಯ ನಿಮಿತ್ತ ಶಾಂತಿ ಮಾಡಿಸ್ಕೊಳ್ತಕ್ಕಂಥದ್ದು. ಇದನ್ನೆಲ್ಲ ಈ ಒಂದು ಪಕ್ಷದಲ್ಲೂ ಮಾಡಬಹುದು, ಅದಕ್ಕೆ ಯಾವುದೇ ತೊಂದರೆ ಇಲ್ಲ. ಏನು ಶುಭ ಕಾರ್ಯಗಳನ್ನು ನಾವು ಮಾಡೋದಿಲ್ಲ ಈ ಸಂದರ್ಭದಲ್ಲಿ. ಯಾವುದೋ ಒಂದು ವಿವಾಹ ಮತ್ತೊಂದು ಇವುಗಳಿಗೆಲ್ಲ ಅವಕಾಶ ಇಲ್ಲ. ಕಾರಣ ಅವರ ಸ್ಮರಣೆಯಲ್ಲಿ ಅವರನ್ನು ನೆನೆಸಿಕೊಳ್ಳುವಾಗ, ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸುವಾಗ, ನಾವೇನೋ ಶುಭ ಸಮಾರಂಭದಲ್ಲಿ ಒಳ್ಳೆಯ ಬಟ್ಟೆ ಈ ಥರದ್ದು ಹಾಕ್ಕೊಂಡು ಓಡಾಡ್ತಾ ಇರೋದು, ವ್ಯವಹಾರ ಮಾಡೋದು ಅದೆಲ್ಲ ಒಳ್ಳೆಯದಲ್ಲ. ಮನಸ್ಸಿಗೆ ಒಂಥರ ಅಸಮಾಧಾನ ಇರ್ತದೆ. ಈ ಕಾರಣದಿಂದಾಗಿ ಅವರ ಸ್ಮರಣೆ ಮಾಡುವಾಗ ನಾವು ತುಂಬ ಸರಳತೆ, ವಿನಯದಿಂದ ಇರಬೇಕಾಗುತ್ತೆ. ವಸ್ತುತಃ ಈ ವಿನಯತೆ ಅನ್ನೋದು ನಮ್ಮ ಸ್ವಭಾವಕ್ಕೆ ಬರಬೇಕು. ಆಡಂಬರ ಇತ್ಯಾದಿ ಎಲ್ಲ ಮಾತಿನಲ್ಲೇ, ಕೆಲವರಿಗೆ ವರ್ತನೆ, ಮಾತು ಇವುಗಳಲ್ಲಿ ಇರ್ತದೆ. ಇದು ಕೂಡ ಒಳ್ಳೆಯದಲ್ಲ. ಅಯ್ಯೋ ರಾಮ, ಈಗ ಆ ರೀಲ್ಸು ಮತ್ತೊಂದು ನೋಡಿದಾಗ ಏನು ಹುಚ್ಚ ಅಂತ ಅನಿಸುತ್ತೆ ಒಂದೊಂದು ಸಲ. ಸರಳವಾಗಿರೋಕ್ಕೆ ಬರೋದೇ ಇಲ್ಲವಲ್ಲ ಜನರಿಗೆ. ಅದನ್ನೇ ಸಂತೋಷದ ಹಾದಿ ಅಂದ್ಕೊಂಡಿದ್ರೆ ಅದಲ್ಲ. ನಾಲ್ಪೆ ಸುಖಮಸ್ತಿ ಅಂತ ವಿವರಿಸುತ್ತೆ ಉಪನಿಷತ್ತು. ಸ್ವಲ್ಪದರಲ್ಲಿ ಸುಖ ಕಾಣ್ತೀನಿ, ಭೌಮವಾದ ಸುಖ ಕಾಣ್ತೀನಿ ಅನ್ನೋದು ಶುದ್ಧ ತಪ್ಪು. ಇರಲಿ ಬಿಡಿ, ಅದೆಲ್ಲ ಬೇರೆ ಚಿಂತನೆ. ಅದಕ್ಕೆ ಈ ಒಂದು ಜಾತಕ ಫಲ ಕಾರ್ಯಕ್ರಮ ಸಂದೇಶಗಳನ್ನು ನೋಡುವಂಥ ಸಮಯ ಆಗಿದೆ. ಅಂತೂ ಈ ದಿವಸ ಯತಿಗಳ ಸ್ಮರಣೆಯನ್ನು ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.